Okay, students, it's a continued part of a lesson algebraic expressions. Okay, so for the some disturbance, I left teaching. Oh, sorry. Okay, where I left here. So plus AB minus AB plus minus 4A minus 4A plus 4B plus 4B 4A 4A minus AB minus AB. Okay. Minus 4A plus 4A get cancelled. Okay. Next. Minus AB plus AB get cancelled. 4B minus AB. So is something is wrong in this question. Okay. 1 2 3 4 5 6 terms here. 1 2 3 4 5 6 terms are here. AB 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 3 ABs are here, but in given question is only 2 ABs are. That's why something is wrong in this question. Okay, and believing this question. Okay. So let's see second question. X square minus y square minus 1 plus y square plus 1. I write here as it is. Like terms now. X square minus x square minus x square are here. Minus y square plus y square minus y square here. Minus 1 plus 1 are here. Okay. Minus x square plus x square get cancelled. Plus y square minus y square get cancelled. Plus 1 minus 1 get cancelled. So remaining is minus x square minus y square minus 1. So this is our answer. Okay. So let's see third question. Subtract from y square in the subtract ಮಾಡಬೇಕು. So answer is y square ನಲ್ಲಿ minus y square ನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಇನ್ನೊಂದು ಮೈನಸ್ ಬರುತ್ತೆ ಇಲ್ಲಿ. ಓಕೆ, ಯಾಕಂದರೆ y square ನಿಂದ 5y square ನ ಮೈನಸ್ ಮಾಡಿ ಅಂತ ಹೇಳಿಲ್ಲ ಅವರು, minus 5y square ನ ಮೈನಸ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಮೈನಸ್ ಇಂಟು y square ಆಸ್ ಇಟ್ ಇಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 5y square. ಸೊ ಆನ್ಸರ್ ಇಸ್ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಇರುತ್ತೆ. 1y square plus 5y square is 6y square is our answer. ನೆಕ್ಸ್ಟ್ ಕ್ವಶನ್. minus 12xy ನಿಂದ ಫ್ರಮ್ ಅಂದರೆ ಇಂದ ಇದರಿಂದ ಇದನ್ನು ಮೈನಸ್ ಮಾಡಬೇಕು. ಮೈನಸ್ 6xy. ಇಲ್ಲಿ ಬ್ರಾಕೆಟ್ ಹಾಕಿದ್ದು ಇಲ್ಲಿ ಯಾಕಿಲ್ಲ ಅಂತಂದರೆ ಇಲ್ಲಿ ಮೈನಸ್ ಇಲ್ಲ, ಓನ್ಲಿ 6xy ಇದೆ. ಪ್ಲಸ್ 6xy ಇದ್ದರೆ ಹಾಕಿದ್ರೂ ಬರುತ್ತೆ, ಬಿಟ್ಟರೂ ಬರುತ್ತೆ. ಮೈನಸ್ 6xy ಇತ್ತಂದರೆ ಕಂಪಲ್ಸರಿ ಹಾಕಬೇಕಾಗ್ತಿತ್ತು. ಓಕೆನಾ? ಸೊ ಸೇಮ್ ಚಿಹ್ನೆ ಇದೆ, ಸೇಮ್ ಚಿಹ್ನೆ ಇದ್ದರೆ ಕೂಡಿಸ್ಬೇಕು. ಲೈಕ್ ಟರ್ಮ್ಸ್ ಇದೆ xy ಸೇಮ್ ಚಿಹ್ನೆ ಇದ್ದಾಗ ಕೂಡಿಸ್ಬೇಕು. ಸೊ ಮೈನಸ್ 18xy ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಎ ಪ್ಲಸ್ ಬಿನಿಂದ ಎ ಮೈನಸ್ ಬಿಯನ್ನು ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಫ್ರಮ್ ಎ ಪ್ಲಸ್ ಬಿನಿಂದ ಇದನ್ನು ಮೈನಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಎ ಪ್ಲಸ್ ಬಿ ಆ್ಯಸ್ ಇಟ್ ಈಸ್. ಮೈನಸ್ ಇಂಟು ಪ್ಲಸ್, ಇಲ್ಲಿ ಏನಿಂದ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಎ. ಮೈನಸ್ ಇಂಟು ಮೈನಸ್ ಸೇಮ್ ಚಿಹ್ನೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ, ಪ್ಲಸ್ ಬಿ. ಸೊ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗ್ಬಿಡುತ್ತೆ. ಉಳಿದಿದ್ದು ಪ್ಲಸ್ ಬಿ ಅಂದರೆ ಇಲ್ಲಿ 1 ಬಿ ಇಲ್ಲಿ 1 ಬಿ, 1 ಪ್ಲಸ್ 1 2 ಬಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಬಿ ಇಂಟು 5 ಮೈನಸ್ ಎನಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಇದನ್ನು ಯಾವ ಥರ ಬರ್ಕೋಬೇಕಂದ್ರೆ ಎ ಮೈನಸ್ ಆಫ್ ಬಿ ಮೈನಸ್ 5 ಅಂತ ಬರ್ಕೋಬೇಕು. ಇದೊಂದೇ ಬ್ರಾಕೆಟ್ ಅಲ್ಲ, ಇವೆಲ್ಲದಕ್ಕೂ ಮೈನಸ್ ಅಪ್ಲೈ ಆಗಬೇಕಲ್ವ, ಹಾಗಾಗಿ ಇನ್ನೊಂದು ಸ್ಕ್ವೇರ್ ಬ್ರಾಕೆಟ್ ಹಾಕೋತೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್. ಬಿ ಇಂಟು 5 ಬಿ. ಬಿ ಇಂಟು ಎ ಮೈನಸ್ ಎ ಬಿ. ಓಕೆ, ನೆಕ್ಸ್ಟ್ ಈ ಮೈನಸ್ ಇಷ್ಟೇ ಇರಲಿ. ಇನ್ನೊಂದು ಸ್ಟೆಪ್ಪು ಎ ಇಂಟು ಬಿ ದಟ್ ಈಸ್ ಎ ಬಿ. ಎ ಇಂಟು ಮೈನಸ್ 5 ಮೈನಸ್ 5a. ಸೊ ನೆಕ್ಸ್ಟ್ ಸ್ಟೆಪ್ 5b minus ab minus into plus again minus ab minus 5a. Okay,
ಬಿ ಇರೋದು ಯಾವುದಾದ್ರೂ ಇದೆಯೋ ಇಲ್ಲ, ಇದನ್ನಿಷ್ಟೇ ಬರೀರಿ. -5a -5a ಬರೀರಿ. ಸೇಮ್ ಚಿಹ್ನೆ ಎ ಬಿ ಲೈಕ್ ಟರ್ಮ್ಸ್ ಅಲ್ವಾ, ಮೈನಸ್ ಸೇಮ್ ಚಿಹ್ನೆ ಇದ್ದಾಗ ಕೂಡಿಸ್ಬೇಕು. -1 ಎಷ್ಟಾಗುತ್ತೆ, -2ab ಆಗುತ್ತೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 5th ಕ್ವಶನ್. 5th ಕ್ವಶನ್ ಸ್ಪೇಸ್ ಇಲ್ಲ, ಸೊ ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವೇನಾದರೂ ಇದನ್ನೇ ಬರ್ಕೊಳ್ಬೇಕಾಗಿತ್ತು ಅಂತಂದರೆ ವಿಡಿಯೋನ ಪೌಸ್ ಮಾಡಿ ಬರ್ಕೊಳ್ಬೇಕು. ಓಕೆನಾ? ಸೊ ನೆಕ್ಸ್ಟ್ 4m² - 3mn + 8 ನಿಂದ ಯಾವುದನ್ನು ಸಬ್ಟ್ರಾಕ್ಟ್ ಮಾಡಬೇಕು, ದಿಸ್ ಟರ್ಮ್. ಓಕೆ, ಇದನ್ನು -m² + 5mn. ಓಕೆ, ಇದನ್ನು ಅಗೇನ್ ಆ್ಯಸ್ ಇಟ್ ಈಸ್ ಬರೀರಿ. 4m² - 3mn + 8. ಮೈನಸ್ ಇಂಟು ಮೈನಸ್ ಪ್ಲಸ್, ಸೇಮ್ ಚಿಹ್ನೆ ಗುಣಿಸಿದರೆ ಪ್ಲಸ್ ಬರುತ್ತೆ. ಮೈನಸ್ ಇಂಟು ಪ್ಲಸ್ ಬೇರೆ ಬೇರೆ ಚಿಹ್ನೆ, ಇದು m² ಆಯಿತು. ಮೈನಸ್ ಇಂಟು ಪ್ಲಸ್ ಬೇರೆ ಬೇರೆ ಚಿಹ್ನೆ ಮೈನಸ್ ಬರುತ್ತೆ, 5mn. ಓಕೆ, ನೆಕ್ಸ್ಟ್ ಲೈಕ್ ಟರ್ಮ್ಸ್ 4m² + m² ಒಂದು ಸೈಡ್ ಬರ್ಕೊಳ್ಳಿ. ನೆಕ್ಸ್ಟ್ ಲೈಕ್ ಟರ್ಮ್ಸ್ mn ಇರೋದು -3mn - 5mn ಒಂದು ಸೈಡ್ ಬರ್ಕೊಳ್ಳಿ. ಓನ್ಲಿ 8 ಇರೋದನ್ನು ಲಾಸ್ಟಿಗೆ ಬರ್ಕೊಂಡ್ಬಿಡಿ. ಓಕೆ, ಲೈಕ್ ಟರ್ಮ್ಸ್ ಇದು m² ಲೈಕ್ ಟರ್ಮ್ಸು ಸೇಮ್ ಚಿಹ್ನೆ ಇದೆ, ಕೂಡಿಸ್ಬಿಡಿ, 5m² ಆಗುತ್ತೆ. ಇದು -3 -3 mn ಲೈಕ್ ಟರ್ಮ್ಸು -3 - 5 ಎಷ್ಟಾಗುತ್ತೆ, -8mn +8ಗೆ +8 ಆ್ಯಸ್ ಇಟ್ ಈಸ್. ಓಕೆ, ಸೊ ಈ 3 ಕ್ವಶನ್ಸ್ ಇಲ್ಲಿ ಹೇಳ್ತೀನಿ, ಸ್ಪೇಸ್ ಇಲ್ಲ ಇಲ್ಲಿ, ಹಾಗಾಗಿ ಇಲ್ಲ ನೋಡಿ. 5x - 10 ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, x² ಡಿಗ್ರಿ ಜಾಸ್ತಿ ಇದೆ ಫಸ್ಟ್ ಬರ್ಕೊಂಡೆ. ನೆಕ್ಸ್ಟ್ 5x 10x ಪ್ಲಸ್ -10 + 5. ಓಕೆ, ಯಾಕೆ ಈ ಥರ ಬರ್ಕೋತೀವಿ ಅಂದರೆ ಲೈಕ್ ಟರ್ಮ್ಸ್ ಜೊತೆಗಿರಲಿ, 5x 10x ಜೊತೆಗಿರಲಿ ಅಂತ ಬರ್ಕೋತೀವಿ ಈ ಥರ. ನೆಕ್ಸ್ಟು 5 10 ಇವು ಲೈಕ್ ಟರ್ಮ್ಸ್, ಯಾಕಂದರೆ ಅಲ್ಫಾಬೆಟ್ಸ್ ಇಲ್ಲ ಬರೀ ಕಾನ್ಸ್ಟೆಂಟ್ಸ್ ಇದ್ರೆ ಇವು ಕೂಡ ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆ, -10 +5 ಬೇರೆ ಬೇರೆ ಚಿಹ್ನೆ ಇದೆ. 10ರಲ್ಲಿ 5 ಹೋದರೆ -5x, 10ರಲ್ಲಿ 5 ಹೋದರೆ -5. ಯಾಕಂದರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಹಾಗೆ ಮೈನಸ್ ಬರುತ್ತೆ ಇಲ್ಲಿ. ಓಕೆ, ಸೊ ಎರಡರಲ್ಲಿ ಇದೊಂದು ಮಾತ್ರ ಹೇಳ್ತೀನಿ, ಇದನ್ನು ನೀವೇ ಟ್ರೈ ಮಾಡಿ. ಓಕೆ, 5 ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ನೆಕ್ಸ್ಟ್ ಲೈಕ್ ಟರ್ಮ್ಸ್ p², ನೆಕ್ಸ್ಟ್ q² pq ಒಂದು ಸೈಡ್ ಬೇಕು, ಸೇಮ್ ಚಿಹ್ನೆ ಇದೆ, ಕೂಡಿಸ್ಬೇಕು. 5 + 3 8p², q² ಲೈಕ್ ಟರ್ಮ್ಸ್ ಇದೆ, ಪ್ಲಸ್ ಇದೆ ಅಂದರೆ ಕೂಡಿಸಿ 5 + 3 8q². ಅಗೇನ್ ಸೇಮ್ ಚಿಹ್ನೆ ಇದೆ, ಕೂಡಿಸ್ಕೊಳ್ಳಿ. pq ಲೈಕ್ ಟರ್ಮ್ಸ್ ಇದೆ, -4 -1 ಅಂದರೆ -5 pq. ಇದೇ ಥರ ಇದನ್ನು ಟ್ರೈ ಮಾಡಿ. ಓಕೆ, 4th question. What should be added to x² + xy + y² to obtain 2x² + 3xy? ಅಂದರೆ ಇದಕ್ಕೆ ಏನನ್ನು ಕೂಡಿಸಿದರೆ ಈ ಟರ್ಮ್ ಬರುತ್ತೆ ಅಂತ ಕೇಳಿದ್ರೆ, ಅಂದರೆ 4ಕ್ಕೆ ಏನನ್ನು ಕೂಡಿಸಿದರೆ 10 ಬರುತ್ತೆ. ಅದು ಏನನ್ನು ಕೂಡಿಸಿದ್ರೆ 10 ಬರುತ್ತೆ ಅಂದರೆ ನಾವು ಏನು ಕೂಡಿಸ್ಬೇಕು ಅದು ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಳ್ಳೋಣ. ಅವಾಗ ಏನು ಮಾಡ್ತೀವಿ, 10ರಲ್ಲಿ ಈ ಕಡೆ ಮೈನಸ್ +4 ಈ ಕಡೆ ಬರೋ -4 ಆಗುತ್ತೆ, 6. ಸೊ 4ಕ್ಕೆ 6ಅನ್ನು ಕೂಡಿಸಿದ್ರೆ 10 ಆಗುತ್ತಲ್ವ. ಈ ಥರ ಮಾಡ್ಕೋಬೇಕಂದ್ರೆ 10 ಬರಬೇಕಾಯ್ತಂದರೆ ಅಂದರೆ ಏನು ಮಾಡಿದ್ವಿ, ಇದರಲ್ಲಿ ಇದನ್ನು ಕಳೆದ್ವು, ಅದರಂಗೆ ಇದರಲ್ಲಿ ಇದನ್ನು ಕಳೆದ್ಬಿಟ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಏನನ್ನು ಕೂಡಿಸ್ಬೇಕು ಅನ್ನೋ ಸಿಗುತ್ತೆ ನಮಗೆ. ಹಾಗಾಗಿ ಇಲ್ಲಿ ನೋಡ್ರಿ, ಬರ್ಕೊಂಡ್ರೆ ಇದಕ್ಕೆ ಏನನ್ನು ಕೂಡಿಸಿದರೆ ಇದು ಬರುತ್ತೆ ಅಂತ ಹೇಳಿದ್ರು. ಅದರಂಗೆ ಈ ಟರ್ಮಿಗೆ ಏನನ್ನು ಕೂಡಿಸಿದರೆ ಈ ಟರ್ಮ್ ಬರುತ್ತೆ ಅಂತ ತೊಗೊಂಡಿದ್ದಾರೆ. ಇಷ್ಟು ಪಿನ್ ಇಲ್ಲೇ ಬಿಟ್ಟಿದ್ದಾರೆ, ಇದನ್ನ ಈ ಕಡೆ ತೊಗೊಂಡಾಗ ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. 2x² - x² ಒಂದು ಸೈಡು, xy ಒಂದು ಸೈಡು, y² ಒಂದು ಸೈಡು.
2x² 1x² ಇದ್ದರೆ x² y² y² 3x² 1xy ಹೋಯ್ತಂದರೆ 2xy. ದಿಸ್ ಈಸ್ ಅವರ್ ಆನ್ಸರ್. ಅಂದರೆ x² + xy + y² ಈ ಟರ್ಮ್ನ ಕೂಡಿಸಿದ್ರೆ ಆನ್ಸರ್ ಇದು ಬರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಸಬ್ಟ್ರಾಕ್ಟ್ ಅಂದಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು? q should be subtracted. ಓಕೆ, ದೆನ್ ಅಕಾರ್ಡಿಂಗ್ ಟು ದ ಕ್ವಶನ್ ಯಾವುದರಲ್ಲಿ 2a + 8b + 10ನಲ್ಲಿ ಯಾವುದನ್ನು ಸಬ್ಟ್ರಾಕ್ಟ್ ಮಾಡಿದರೆ ಈ ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ q ಇಲ್ಲೇ ಇರಲಿ, ಈ ಟರ್ಮ್ನ ಈ ಕಡೆ ತಗೊಳ್ಳಿ, ಮೈನಸ್ ಆಗುತ್ತೆ. ಈ ಪ್ಲಸ್ ಇರೋದಲ್ಲ, ಈ ಕಡೆಯಿಂದ ಮೈನಸ್ ಆಗುತ್ತೆ. -2a -8b -10. ನೆಕ್ಸ್ಟ್ ಲೈಕ್ ಟರ್ಮ್ಸ್ 3a 2a b 16 10. ಸೇಮ್ ಚಿಹ್ನೆ ಇದೆ, ಕೂಡಿಸಿ. ಬೇರೆ ಬೇರೆ ಚಿಹ್ನೆ ಇದೆ, ಕಳೀರಿ. ಬೇರೆ ಬೇರೆ ಚಿಹ್ನೆ 14 ಆಗ್ತದೆ, 6 ಬಂತು. ನೆಕ್ಸ್ಟ್ ಇಲ್ಲಿ ಮೈನಸ್ ಕಾಮನ್ ತಗೊಂಬಿಡಿ. ಮೈನಸ್ ಕಾಮನ್ ತಗೊಂಡು -5 ಇರೋದು +5a ಆಗುತ್ತೆ, ಅಥವಾ ಮೈನಸ್ ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, q ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಇನ್ನೊಂದು ಟರ್ಮಲ್ಲಿ ಈ ಸ್ಟೆಪ್ ಬಿಟ್ಬಿಡಿ, ಹೋಗಲಿ ಅತ್ತಾಗೆ. -q ಇರೋದು +q ಆಗುತ್ತೆ. ಅಂದರೆ ಇಲ್ಲಿ ಇರೋ ಚಿಹ್ನೆಯನ್ನು ಕೂಡ ಚೇಂಜ್ ಮಾಡಿ. -5 ಇರೋದು +5 ಆಗುತ್ತೆ, -b ಇರೋದು +b ಆಗುತ್ತೆ, +6 ಇರೋದು -6 ಆಗುತ್ತೆ. ಓಕೆ, ದಿಸ್ ಈಸ್ ಅವರ್ ಆನ್ಸರ್. ವಾಟ್ ಶುಡ್ ಬಿ ಟೇಕನ್ ಅವೇ ಅಂದರೆ ಕಳೆಯೋದು ಅಂತ ಅರ್ಥ, ಅಂದರೆ ತೆಗೆಯೋದು ಅಂತ. ಯಾವುದರಿಂದ? ಇದರಲ್ಲಿ ಯಾವುದನ್ನು ತೆಗೆದ್ರೆ ಈ ಟರ್ಮ್ ಬರುತ್ತೆ ಅಂತ ಕೇಳಿದ್ದಾರೆ. ಈ ಥರ ಇದರಲ್ಲಿ ಕ್ಯೂನ ತೆಗೆದ್ರೆ ಈ ಟರ್ಮ್ ಬರುತ್ತೆ ಅಂತ ತೊಗೊಂಡಿದ್ದೀವಿ. ಓಕೆ, ಸೊ ಹಾಗಾಗಿ ಆ್ಯಕ್ಚುಲಿ -q ಈ ಕಡೆ ತೊಗೊಂಡಿದ್ದಾರೆ, ಈ ಟರ್ಮ್ನಲ್ಲೇ ಈ ಕಡೆ ತೊಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದೆ ಮೈನಸ್. ಓಕೆ, ಸಿ ಈ ಟರ್ಮೆಲ್ಲ ಆ್ಯಸ್ ಇಟ್ ಈಸ್ ಇದೆ, ಈ ಟರ್ಮೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ. -q ಈ ಕಡೆ ಬಂದು +q ಆಗಿದೆ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. 3x² x² one inside, 4y² y² one side, xy one side, 20 one side. ಕ್ಯಾನ್ಸಲ್ ಆಗುತ್ತೆ, 0. 6ರಲ್ಲಿ 5 ಹೋದರೆ -xy, -4ರಲ್ಲಿ 1 ಹೋದರೆ -3y², 3 + 1 4x². ಓಕೆ, ದಿಸ್ ಈಸ್ ಅವರ್ ಆನ್ಸರ್. ಇದು 0 ಬಿಟ್ಬಿಡಿ, ಓನ್ಲಿ ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಐ ಥಿಂಕ್ ಲಾಸ್ಟ್ ಕ್ವಶನ್ ಆಫ್ ದ ಎಕ್ಸಸೈಸ್. From the sum 3x - y + 10 and -y - 10 subtract ಅಂದರೆ ಇವೆರಡನ್ನು ಕೂಡಿಸಿ ಇದನ್ನು ಕಳಿಬೇಕಂತ. ಇವೆರಡನ್ನು ಫಸ್ಟ್ ಕೂಡಿಸಿ ಇದರಲ್ಲಿ ಇದನ್ನು ಕಳಿಬೇಕು. ಸೊ ಇಲ್ಲಿ ನೋಡಿಲಿ, ಫಸ್ಟ್ ಇವೆರಡನ್ನು ಕೂಡಿಸಿದ್ರೆ ಅದರಲ್ಲಿ ಇದನ್ನು ಕಳೆದಿದ್ದಾರೆ, ಮೈನಸ್ ಹಾಕಿದ್ದಾರೆ. ಓಕೆ, ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ -y, ಪ್ಲಸ್ ಇಂಟು ಮೈನಸ್ -11, minus into 3x minus 3x, minus into minus plus y, minus into minus plus 10. Next like terms, again 3x one side, y one side, 11 one side. Plus 3x ನಲ್ಲಿ minus 3x ಹೋದರೆ 0, plus y minus y ಹೋಯ್ತಂದರೆ 1 minus y ಉಳಿತು, minus 10 plus 10 ಹೋಯ್ತಂದರೆ plus 10, ಸಾರಿ 11 ಅಂದರೆ 11 ಉಳಿತು. ಸೊ ನಮ್ಮ ಆನ್ಸರ್ ಇಷ್ಟೇ. 0 × x 0 ಆಗಿಬಿಡುತ್ತೆ ಇದು. ಸೊ ಉಳಿದಿದ್ದು ಇಷ್ಟೇ ಆನ್ಸರ್. ಓಕೆ, ಸೊ ಅಗೇನ್ ಸೇಮ್ ಕ್ವಶನ್ ಇದೆ. ಫಸ್ಟ್ ಎರಡನ್ನು ಕೂಡಿಸ್ಕೊಳ್ಳಿ, ಆಮೇಲೆ ಇದನ್ನು ಸೊ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ, ನಾನೇ ಹೇಳ್ತೀನಿ. ಓಕೆ, ಇವೆರಡನ್ನು ಕೂಡಿಸ್ಕೋಬೇಕು, ಇವೆರಡನ್ನು ಕೂಡಿಸ್ಕೋಬೇಕು, ಆಮೇಲೆ ಒಂದನ್ನೊಂದನ್ನು ಬಂದ ಮೊತ್ತನ ಕಳಿಬೇಕು. ಓಕೆ, ಫಸ್ಟ್ ಇವೆರಡನ್ನು ಕೂಡಿಸ್ಕೊಂಡಿದ್ದಾರೆ, ನೆಕ್ಸ್ಟ್ ಇವೆರಡನ್ನು ಕೂಡಿಸ್ಕೊಂಡಿದ್ದಾರೆ. ಓಕೆ, ಆಮೇಲೆ ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಓಕೆ, ಸೇಮ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇದು ಸೇಮ್ ವ್ಯಾಲ್ಯೂ, ಪ್ಲಸ್ ಇಂಟು ಮೈನಸ್ x², ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5. ನೆಕ್ಸ್ಟು ಡಿಕ್ರೀಸಿಂಗ್ ಆರ್ಡರಲ್ಲಿ 2 ಇದೆ, ಎಕ್ಸ್ ಆಮೇಲೆ ಎಕ್ಸ್ ಈ ಥರ ಬರ್ಕೋಬೇಕು. 2x², 3x - 4x + 5 + 4. ಓಕೆ, ನೆಕ್ಸ್ಟ್ ಇದನ್ನು ಡಿಸೆಂಡಿಂಗ್ ಆರ್ಡರಲ್ಲಿ 3x²,
ಎಕ್ಸ್ ಸ್ಕ್ವೇರು 2x 5x ಪ್ಲಸ್ 5 ಬರ್ಕೊಂಡಿದ್ದಾರೆ. ಓಕೆ, 2x ಸ್ಕ್ವೇರ್ ಮೈನಸ್ 4ರಲ್ಲಿ 3 ಹೋಯ್ತಂದರೆ ಮೈನಸ್ ಎಕ್ಸ್ ಪ್ಲಸ್ 5 ಪ್ಲಸ್ 4 ಪ್ಲಸ್ 9. ನೆಕ್ಸ್ಟ್ ಇಲ್ಲಿ 3x ಸ್ಕ್ವೇರಲ್ಲಿ 1x ಹೋದರೆ 2x ಸ್ಕ್ವೇರ್, 5ರಲ್ಲಿ 2 ಹೋದರೆ ಮೈನಸ್ 3x ಪ್ಲಸ್ 5ಗೆ ಪ್ಲಸ್ 5. ನೆಕ್ಸ್ಟ್ ಇವೆರಡನ್ನು ಚಿಹ್ನೆ ಗುಣಿಸಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ನೆಕ್ಸ್ಟ್ ಲೈಕ್ ಟರ್ಮ್ಸ್ 2x ಸ್ಕ್ವೇರ್ ಒಂದು ಸೈಡ್, x ಒಂದು ಸೈಡ್, 9 ಮೈನಸ್ 5 ಒಂದು ಸೈಡ್. 2x ಸ್ಕ್ವೇರ್ಲಿ ಮೈನಸ್ 2x ಸ್ಕ್ವೇರ್ ಹೋದರೆ ಕ್ಯಾನ್ಸಲ್ ಆಗ್ಬಿಡುತ್ತೆ. 3ರಲ್ಲಿ 1x ಹೋಯ್ತು ಅಂದರೆ 2x, 9ರಲ್ಲಿ 5 ಹೋದರೆ 4. ಇದು ನಮ್ಮ ಆನ್ಸರ್. ಓಕೆ, ಸೊ ನೋಟ್ಸ್ ಕಂಪ್ಲೀಟ್ ಮಾಡಿಕೊಂಡು ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವಿ ಗೋ ಥ್ರೂ ಥರ್ಡ್ ಎಕ್ಸಸೈಸ್. ಓಕೆ, m is equal to find the value. ಓಕೆ, ಇಲ್ಲಿ m ವ್ಯಾಲ್ಯೂನ ಹಾಕಿ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಅದಕ್ಕೆ ಇದನ್ನ ಏನಂತ ಹೇಳಿದೆ ನಾನು, ಆಲ್ಫಾಬೆಟ್ಸ್ನ ವೇರಿಯೇಬಲ್ಸ್ ಅಂತ ಯಾಕೆ ಹೇಳಿದೆ ಅಂತಂದರೆ ಇವು ವೇರಿಯೇಷನ್ ಆಗ್ತಾ ಇರುತ್ತೆ ವ್ಯಾಲ್ಯೂಸ್, ಹಾಗಾಗಿ ಅದಕ್ಕೆಲ್ಲ ಆಲ್ಫಾಬೆಟ್ಸ್ನ ವೇರಿಯೇಬಲ್ಸ್ ಅಂತ ಕರೆಯೋದು. ಇಲ್ಲಿ m equal to 2 ಅಂತ ತೊಗೊಂಡಿದೆ ಅಸ್ಯೂಮ್ಷನಲ್ಲಿ. ಓಕೆ, m ಮೈನಸ್ 2, m ಇದ್ದಲ್ಲಿ 2 ಹಾಕಿ, 2 ಮೈನಸ್ 2 ಆಗುತ್ತೆ. 2 ಮೈನಸ್ 2 ಅಂದರೆ ಆನ್ಸರ್ 0. ನೆಕ್ಸ್ಟ್ ಇಲ್ಲಿ m ಇದ್ದಲ್ಲಿ ಏನು ಮಾಡಬೇಕು, ಅಗೇನ್ 2 ಹಾಕಿ, ಇಲ್ಲಿ ಏನಿಲ್ಲ ಅಂದರೆ ಇಂಟು ಇರುತ್ತೆ. 3 ಇಂಟು 2 6, 6ಅಲ್ಲಿ 5 ಹೋದರೆ 1, ಇಲ್ಲಿ ಬಂದಿದೆ ನೋಡಿ. m ಇದ್ದಲ್ಲಿ 2 ಹಾಕಿ, 3 ಇಂಟು 2 6, ಮೈನಸ್ 5ಗೆ ಮೈನಸ್ 5, 6 ಮೈನಸ್ 5 ಇಸ್ 1. ನೆಕ್ಸ್ಟ್ ಇಲ್ಲ ಅಗೇನ್ m ಇದ್ದಲ್ಲಿ 2 ಹಾಕಬೇಕು, 9 ಮೈನಸ್ 5 ಇಂಟು 2, 5 2 10, 9 ಮೈನಸ್ 10 ಅಂದರೆ ಆನ್ಸರ್ ಮೈನಸ್ 1. ಯಾಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಬೇರೆ ಬೇರೆ ಚಿಹ್ನೆಯಿಂದ ಕಳೆದಾಗ 1 ಬರುತ್ತೆ, ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಮೈನಸ್ 1 ಹಾಕಿ. ನೆಕ್ಸ್ಟ್ ಅಗೇನ್ m ಇದ್ದಲ್ಲೆಲ್ಲ 2 ಹಾಕಂತ ಹೋಗಿ. 2 ಸ್ಕ್ವೇರ್ ಅಂದರೆ 2 2 4. ಓಕೆ, 2 2 4 ಅಂದರೆ 2 ಸ್ಕ್ವೇರ್ ಅಂದರೆ ಅರ್ಥ ಏನು, 2 ಇಂಟು 2 ಅಂತ ಅರ್ಥ. 2 ಇಂಟು 2 ಮೀನ್ಸ್ 4, ದಟ್ ಈಸ್ 4. 2 is 2 ಮೈನಸ್ ಮೈನಸ್ 4 3 is 12, 2 2 is 4, ಮೈನಸ್ 7ಗೆ ಮೈನಸ್ 7, ಮೈನಸ್ 4 ಮೈನಸ್ 7 ಮೈನಸ್ 11, 12ರಲ್ಲಿ 11 ಹೋದರೆ 1 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ m ಇದ್ದಲ್ಲಿ 2 ಪುಟ್ ಮಾಡಿ, 5 2 10, 10/2 ಅಂತಂದರೆ 2 1 2 5, 5 ಮೈನಸ್ 4, ಆನ್ಸರ್ ಇಸ್ 1. ಸೊ ಇದೇ ಥರ ಈಗ ನೆಕ್ಸ್ಟ್ ಕ್ವಶನಲ್ಲಿ p ಈಕ್ವಲ್ ಟು -2 ಫಿಲಪ್ ಮಾಡಬೇಕು. ಎಲ್ಲೆಲ್ಲಿ p ಬರುತ್ತೋ ಅಲ್ಲೆಲ್ಲ ಮೈನಸ್. ಈ ಕ್ವಶನಲ್ಲಿ p ಇದ್ದಲ್ಲಿ -2 ಫಿಲಪ್ ಮಾಡಿ, 8 2 4 2 8, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ 7ಗೆ ಪ್ಲಸ್ 7, ಬೇರೆ ಬೇರೆ ಚಿಹ್ನೆ ಇದೆ, ಕಳಿಬೇಕು. 8ಅಲ್ಲಿ ಹೇಳೋದ್ರೆ 1, ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, -1. ನೆಕ್ಸ್ಟ್ ಅಗೇನ್ p ಇದ್ದಲ್ಲಿ -2 ಪುಟ್ ಮಾಡಿ, -2 -2, ಮೈನಸ್ಸನ್ನು 2 ಸರಿ ಗುಣಿಸಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಇದು ಪ್ಲಸ್. 2 ಇಂಟು 2 4, ಈಗ ತಾನೇ ಹೇಳಿದ್ದೆ 2 ಸ್ಕ್ವೇರ್ ಅಂದರೆ 4 ಅಂತ. ಪ್ಲಸ್ ಇಂಟು ಮೈನಸ್ ಮೈನಸ್, 4 2 8, ಪ್ಲಸ್ 7ಗೆ ಪ್ಲಸ್ 7, 4 3 is -12, -8 ಪ್ಲಸ್ 7. ಫಸ್ಟು ಸೇಮ್ ಚಿಹ್ನೆ ಇರೋದನ್ನು ಕೂಡಿಸ್ಕೊಂಬಿಡಿ. -12 -8 -20, ಪ್ಲಸ್ 7 ಪ್ಲಸ್ 7. ಈಗ ಬೇರೆ ಬೇರೆ ಚಿಹ್ನೆ ಇದೆ, ಕಳೀರಿ, -13 ಬರುತ್ತೆ. ಓಕೆ, ಮೈನಸ್ ಯಾಕೆ ಬಂತು ಅಂದರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಹಾಗಾಗಿ. ನೆಕ್ಸ್ಟ್ -2, p ಇದ್ದಲ್ಲಿ -2 ಹಾಕಿ, ಕ್ಯೂಬ್ಗೆ ಕ್ಯೂಬ್, ಎಲ್ಲ p ಇದ್ದಲ್ಲೆಲ್ಲ -2 ಪುಟ್ ಮಾಡಿ. ಮೈನಸ್ಸಿನ 3 ಸರಿ ಗುಣಿಸಿದರೆ ಏನು ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಹಾಗಾಗಿ ಮೈನಸ್ ಬಂದಿದೆ. 2 ಕ್ಯೂಬ್ ಅಂತಂದರೆ 2 ಇಂಟು 2 ಇಂಟು 2, 2 2 is 4, 4 2 is 8, ಹಾಗಾಗಿ 2 ಕ್ಯೂಬ್ ಅಂದರೆ 8 ಅಂತ ಹಾಕಿದೆ. 2 ಸ್ಕ್ವೇರ್ ಅಂದರೆ 2 2 4. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್, 4 2 is 8, ಪ್ಲಸ್ 7ಗೆ ಪ್ಲಸ್ 7. ಇಷ್ಟು ಮೈನಸ್ ಇಂಟು ಮೈನಸ್ ಪ್ಲಸ್, 2 8 is 16, ಮೈನಸ್ ಇಂಟು ಪ್ಲಸ್ ಮೈನಸ್, 3 4 is 12, -8 ಪ್ಲಸ್ 7. ಓಕೆ, ಲೈಕ್ ಟರ್ಮ್ಸ್ 16 ಪ್ಲಸ್ 7 ಕೂಡಿಸ್ಕೊಂಬಿಡಿ, 23 ಆಯಿತು. ಮೈನಸ್ -8 -20, 23ರಲ್ಲಿ 20 ಹೋದರೆ +3 ನಮ್ಮ ಆನ್ಸರ್.
ಸೊ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ -1 ಪುಟ್ ಮಾಡಿ ಈ ಆನ್ಸರ್ನ ನೀವೇ ಮಾಡಿ. ಓಕೆ, ಸೊ ಇಲ್ಲಿ 2 ಕ್ವಶನ್ಸ್ ನಾನು ಹೇಳ್ತೀನಿ, ಥರ್ಡ್ ಒನ್ ನೀವೇ ಮಾಡ್ಕೊಳ್ಳಿ. ಕೆಳಗಡೆ ಆನ್ಸರ್ ಇದೆ ಆಲ್ರೆಡಿ ನಿಮ್ಮ ಹತ್ರ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಎ ವ್ಯಾಲ್ಯೂನು 2, ಬಿ ವ್ಯಾಲ್ಯೂನು -2 ಹಾಕಿ. ಎ ಇದ್ದಲ್ಲಿ 2, ಬಿ ಇದ್ದಲ್ಲಿ -2. 2 ಸ್ಕ್ವೇರ್ ಅಂದರೆ 4. ಮೈನಸ್ನ 2 ಸರಿ ಗುಣಿಸಿದ್ರೆ ಪ್ಲಸ್ ಬರುತ್ತೆ ಅಂತ ಹೇಳಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾಗಿ ಪ್ಲಸ್. 2 ಸ್ಕ್ವೇರ್ ಅಂದರೆ ಅಗೇನ್ 4. 4 + 4 8. ನೆಕ್ಸ್ಟ್ ಈ ಕ್ವಶನ್, ಎ ಇದ್ದಲ್ಲಿ 2, ಎ ಇದ್ದಲ್ಲಿ 2, ಬಿ ಇದ್ದಲ್ಲಿ -2, ಅಗೇನ್ ಬಿ ಇದ್ದಲ್ಲಿ -2. 2 ಸ್ಕ್ವೇರ್ ಅಂದರೆ 4. ಓಕೆ, 2 4, ಪ್ಲಸ್ ಇಂಟು ಮೈನಸ್ ಮೈನಸ್. 2 ಸ್ಕ್ವೇರ್ ಈಸ್ 4. ಮೈನಸ್ನ ಸ್ಕ್ವೇರ್ ಮಾಡಿದ್ರೆ +4 ಬರುತ್ತೆ. +4 -4 ಹೋದರೆ ಆನ್ಸರ್ ಇಸ್ +4. ಓಕೆ, ಥರ್ಡ್ ಕ್ವಶನ್ ಆನ್ಸರ್ ಇಲ್ಲಿದೆ, ನೀವೇ ಸಾಲ್ವ್ ಮಾಡಿ. ಓಕೆ, ಆ್ಯಕ್ಚುಲಿ ಏನಾಗುತ್ತೆ, 2 ಸ್ಕ್ವೇರ್ ಈಸ್ 4, ಮೈನಸ್ಗೆ ಮೈನಸ್, ಅಗೇನ್ -2 ಸ್ಕ್ವೇರ್ ಇಸ್ 4, 4 4 0. ಸೊ ಈ ಕ್ವಶನನ್ನು ನೀವೇ ಸಾಲ್ವ್ ಮಾಡಿ. ಓಕೆ, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ ಟು 2. x ಈಸ್ ಈಕ್ವಲ್ ಟು 2 ಫಸ್ಟು ಸಿಂಪ್ಲಿಫೈ ಮಾಡಿ, ಆಮೇಲೆ x ಈಕ್ವಲ್ ಟು 2 ಅಂತ ಹಾಕಬೇಕು. ಓಕೆ, x + 7, 4 ಇಂಟು x 4x, 4 ಇಂಟು 5 10, 4 ಇಂಟು x 4x, 4 ಇಂಟು 5 -20. ನೆಕ್ಸ್ಟ್ ಲೈಕ್ ಟರ್ಮ್ಸ್ ಎರಡನ್ನು ಕೂಡಿಸ್ಬಿಡಿ. 4x + 5x 5x + 7 -20 ಅಂತಂದರೆ -13. ಈಗ x ವ್ಯಾಲ್ಯೂ 2 ಹಾಕ್ಕೊಳ್ಳಿ. ಇದರಲ್ಲಿ 10 -13, 10 -13 ಅಂದರೆ -3. ಓಕೆ, ನೆಕ್ಸ್ಟ್ ಅಗೇನ್ ಮತ್ತೆ ಸಿಂಪ್ಲಿಫೈ ಮಾಡಿ, ಆಮೇಲೆ x ವ್ಯಾಲ್ಯೂ ಪುಟ್ ಮಾಡಬೇಕು. 3 ಇಂಟು x 3x, 3 ಇಂಟು 2 6, 5x - 7, 5x - 7. ನೆಕ್ಸ್ಟ್ ಲೈಕ್ ಟರ್ಮ್ಸ್ ಒಂದು ಸೈಡ್ ಬರ್ಕೊಳ್ಳಿ. 6 7 ಒಂದು ಸೈಡ್. 3x 5x 8x, 7 6 ಹೋದರೆ -1. ಈ x ವ್ಯಾಲ್ಯೂ 2 ಅಂತ ಪುಟ್ ಮಾಡಿ. 8 16, -1ಕ್ಕೆ -1, 16 1 ಹೋದರೆ 15. ಸೊ ಇದೇ ಥರ ಇವೆರಡು ಕ್ವಶನ್ನ ನೀವೇ ಟ್ರೈ ಮಾಡಿ. ಓಕೆ, simplify these expressions and find their values. X = 3, a = -1, b = -2. ಸೊ ಅಗೇನ್ ಇಲ್ಲಿ ಒಂದೊಂದೆಲ್ಲ ಏನೇನು ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಿಲಪ್ ಮಾಡಬೇಕು. ಇಲ್ಲಿ x ಇದ್ದಲ್ಲೆಲ್ಲ 3 ಅಂತ ಹಾಕಿ. ಫಸ್ಟ್ ಕ್ವಶನ್ ತಗೋಣ. x 3x, x ಒಂದು ಸೈಡು 5 ಲೈಕ್ ಟರ್ಮ್ಸ್ನ ಒಂದು ಸೈಡ್ ಬರ್ಕೊಂಡಿದ್ವಿ. 3xಲ್ಲಿ 1x ಹೋದರೆ 2x, 9ರಲ್ಲಿ 5 ಹೋದರೆ 4. ಈಗ x ವ್ಯಾಲ್ಯೂನು ಪುಟ್ ಮಾಡಿ 3 ಅಂತ. x ಇದ್ದಲ್ಲಿ 3 ಹಾಕಿದರೆ 3 2 6 +4 +4, 6 + 4 10. ನೆಕ್ಸ್ಟ್ ಇಷ್ಟನ್ನು. ಓಕೆ, 8x 4x +2 4 +2 +4. 8ರಲ್ಲಿ 4 ಹೋದರೆ -4x, 4 + 2 6. ಓಕೆ, ಮೈನಸಲ್ಲಿ ದೊಡ್ಡ ಸಂಖ್ಯೆ ಇರೋದಕ್ಕೆ ಇಲ್ಲಿ -4x ಬಂದಿದೆ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದಾಗಿ ಪ್ಲಸ್ ಬಂದಿದೆ. x ವ್ಯಾಲ್ಯೂ ಏನು ಪುಟ್ ಮಾಡಬೇಕು? 3 ಪುಟ್ ಮಾಡಿದ್ದೀನಿ. 4 3 -12 +6 +6. -12ರಲ್ಲಿ +6 ಹೋದರೆ -6 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ 3a + 5 -8a + ಲೈಕ್ ಟರ್ಮ್ಸ್ ಒಂದು ಸೈಡ್ ಬರ್ಕೊಳ್ಳಿ. ಓಕೆ, 8ರಲ್ಲಿ 3 ಹೋದರೆ 5 -5a, 5 + 1 6. a ವ್ಯಾಲ್ಯೂ ಏನಿದೆ? -1 ಇದೆ, ಪುಟ್ ಮಾಡಿ. a ಇದ್ದಲ್ಲಿ -1, ಮೈನಸ್ ಇಂಟು ಮೈನಸ್ ಪ್ಲಸ್, 5 ಇಂಟು 1 5 +6 +6, 5 + 6 11. ಸೊ ಇದೇ ಥರ ಇವೆರಡು ಪ್ರಾಬ್ಲಮ್ಸನ್ನು ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟ್ ಇದೊಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್ ಹೋಮ್ವರ್ಕ್. ಓಕೆ, z ಇದ್ದಲ್ಲಿ 10 ಅಂತ ಪುಟ್ ಮಾಡಬೇಕು. z ಇದ್ದಲ್ಲಿ 10, ಕ್ಯೂಬ್ಗೆ ಕ್ಯೂಬ್, ಅಗೇನ್ z ಇದ್ದಲ್ಲಿ 10. 10 - 10 is 0. 3 ಇಂಟು 0 0. 10ನ್ನು 3 ಸರಿ ಗುಣಿಸಿದ್ರೆ 1000 ಬರುತ್ತೆ. ನೋಡಿ, 10 ಇಂಟು 10 ಇಂಟು 10, 10 × 100, 100 × 10 1000.
3 ಇಂಟು 0 0 ಆಗಿಬಿಡ್ತಿದೆಯಲ್ಲ, ಉಳಿದಿದ್ದ ಆನ್ಸರು 1000. ಅದೇ ಥರ ಇಲ್ಲಿ ಪಿ ಇದ್ದಲ್ಲಿ -10 ಪುಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಮಾಡಿದ್ದಾರೆ ನೋಡಿ. ಓಕೆ, ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎ ಇಫ್ ದ ವ್ಯಾಲ್ಯೂ ಆಫ್ 2x² + x - 5 is equal to 5, x equal to 0. ಸೊ ಇದು ಈಕ್ವಲ್ ಟು 5 ಅಂತ ತೊಗೊಳ್ಬೇಕು. ಎಕ್ಸ್ ವ್ಯಾಲ್ಯೂ 0 ಪುಟ್ ಮಾಡಿ, ಅವು ಎ ಏನಾಗುತ್ತೆ ಕಂಡುಹಿಡಿಬೇಕು. ಎ ವ್ಯಾಲ್ಯೂನ ಕಂಡುಹಿಡಿ ಅಂತ ಹೇಳಿದ್ರೆ ಎಕ್ಸ್ ಇದ್ದಲ್ಲೆಲ್ಲ 0 ಪುಟ್ ಮಾಡಿ. 0² ಅಂದರೆ 0, 0 ಇಂಟು 2 0, 0ಗೆ 0, ಟೋಟಲ್ ಬಿಟ್ಬಿಡಿ. ಸೊ -a = 5 ಆಗುತ್ತೆ. ಅದ್ರ a = ಏನಾಗುತ್ತೆ, -aನ ಈ ಕಡೆ ತೊಗೊಂಬಿಡಿ, +a ಆಗುತ್ತೆ. +a ಈ ಕಡೆ ತೊಗೊಂಬಿಡಿ, -a ಆಗುತ್ತೆ. ಸೊ ಆನ್ಸರ್ ಇಸ್ -5. Last question of the exercise. Simplify the expression, find its value when a is equal to 5, b is equal to -3. Okay, ಈ ಕ್ವಶನ್ ತಗೊಳ್ಳಿ. a ಇದ್ದಲ್ಲಿ 5, b ಇದ್ದಲ್ಲಿ -3 ಹಾಕೊಳ್ಳಿ. ಫಸ್ಟ್ ಸಿಂಪ್ಲಿಫೈ ಮಾಡಿ. 2 ಇಂಟು a² 2a², 2 ಇಂಟು ab 2ab, -3, ಸೊ +3 -ab +3 -ab. ಲೈಕ್ ಟರ್ಮ್ಸ್ ಒಂದು ಸೈಡ್ ಬರ್ಕೊಳ್ಳಿ. 2a² 2ab ab ಒಂದು ಸೈಡು, +3 ಆ್ಯಸ್ ಇಟ್ ಇಸ್. 2ab ನಲ್ಲಿ 1ab ಹೋಯ್ತಂದರೆ ab, ದಿಸ್ ಟರ್ಮ್ ಆ್ಯಸ್ ಇಟ್ ಇಸ್. ನೆಕ್ಸ್ಟ್ a ವ್ಯಾಲ್ಯೂನ b ವ್ಯಾಲ್ಯೂನ ಪುಟ್ ಮಾಡಿ. a ಇದ್ದಲ್ಲಿ 5, b ಇದ್ದಲ್ಲಿ -3. ಓಕೆ, 5² ಅಂದರೆ 5² ಅಂದರೆ 5 5 25, 2ಗೆ 2, -× +, -5 3 = 15, +3ಗೆ +3, 25 2 = 50, -15 +3. 50ರಲ್ಲಿ 15 ಹೋದರೆ 35, 35ಕ್ಕೆ 8 ಕೂಡಿಸಿದ್ರೆ 38. So last exercise of the lesson. Question number 1. Observe the patterns of the digits made from line segments of equal length. You will find such segments digits on displaying the electronic watches or calculators. Okay, electronic watches ಅಲ್ಲಿ ಇದೇ ಥರ ಡಿಜಿಟ್ಸ್ನ ನಿಮಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಏನು ಮಾಡಬೇಕು, ಒಂದು ಪ್ಯಾಟರ್ನ್ ಕಂಡುಹಿಡಿಬೇಕು ಇಲ್ಲಿ. ಓಕೆ, ಫಸ್ಟ್ ಸ್ಟಿಕ್ಸ್ ನೋಡೋಣ. 1 2 3 4 5 6 ಸ್ಟಿಕ್ಸ್ ಇದೆ. ಇಲ್ಲಿ 1 2 3 4 5 6 7 8 9 10 11 ಇದೆ. ಇಲ್ಲಿ 16 ಇದೆ, ಎಣಿಸಿ ನೋಡಬೇಕಿದ್ರೆ. ನೆಕ್ಸ್ಟ್ ಏನು ಬರುತ್ತೆ, 21 ಸ್ಟಿಕ್ಸ್ ಬರುತ್ತೆ. ಹಾಗಾದರೆ ಈ ಪ್ಯಾಟರ್ನಿಗೆ ಏನಂತ ಕರಿತೀವಿ ಅಂತಂದರೆ 5n+1 ಅಂತ ಕರಿತೀವಿ. ಯಾಕೆ 5n+1 ಅಂತಂದರೆ ಇಲ್ಲಿ ಫಸ್ಟ್ ಸ್ಟೆಪ್ಪಿಗೆ 1 ಅಂತ ಹಾಕಿ. 5 into 1 5 plus 1, 5 plus 1 6 ಬಂತ. ಸೊ ಇದೇ 5 + nಗೆ 2 ಹಾಕಿ ನೋಡಿ. 5 into 2 10 plus 1 10 plus 1 11, 11 ಬಂತ. ಥರ್ಡ್ ಸ್ಟೆಪ್ n ಇದ್ದಲ್ಲಿ 3 ಹಾಕಿ. 5 into 3 plus 1, 5 3 = 15 plus 1 is 16 ಬಂತಲ್ಲ. ಸೊ ಆ ಪ್ಯಾಟರ್ನ್ ಏನು ಹಾಗಾದರೆ 5n+1 ಅಂತ ಅರ್ಥ. ಅದೇ ಥರ ಇಲ್ಲಿ 1 2 3 4 ಇದೆ. 1 2 3 4 5 6 7 ಇದೆ. ನೆಕ್ಸ್ಟ್ ಇಲ್ಲಿ ಕೌಂಟ್ ಮಾಡಿದ್ರೆ 10 ಇದೆ. ನೆಕ್ಸ್ಟ್ 13 ಬಾರ್. ಇದಕ್ಕೆ ಪ್ಯಾಟರ್ನ್ ಏನು ಅಂತಂದರೆ 3n+1. ಅಗೇನ್ 1 ಪುಟ್ ಮಾಡಿದ್ರೆ 4 ಬರುತ್ತೆ, 2 ಪುಟ್ ಮಾಡಿದ್ರೆ 7 ಬರುತ್ತೆ. ಎನ್ ವ್ಯಾಲ್ಯೂ 3 ಪುಟ್ ಮಾಡಿದ್ರೆ 10 ಬರುತ್ತೆ. ಓಕೆನಾ, ಇಲ್ಲಿ ಮಾಡಿದ್ನಲ್ವಾ, ಅದೇ ಥರ. ಸೊ ನೆಕ್ಸ್ಟ್ ಇದ್ರ ಪ್ಯಾಟರ್ನ್ ಏನು ಅಂತಂದರೆ 7 ಸ್ಟಿಕ್ಸ್ ಇದೆ, ನೆಕ್ಸ್ಟ್ 12 ಇದೆ, ನೆಕ್ಸ್ಟ್ 17 ಇದೆ, ನೆಕ್ಸ್ಟ್ 22 ಇದೆ. ಇಲ್ಲಿ 5n+1 ಅಂದರೆ ಬರೋದಿಲ್ಲ, 5n+2 ಹಾಕಿದಾಗ ಬರುತ್ತೆ. 1 ಪುಟ್ ಮಾಡಿ. 5 into 1 5, 5 + 2 7, 2 ಪುಟ್ ಮಾಡಿ. 5 into 2 10, 10 + 2 12, 3 ಪುಟ್ ಮಾಡಿ. 3 into 5 15, 15 + 2 17 ಇದೆ. ಇದು ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಇದೇ ಕ್ವಶನಲ್ಲಿ ಇನ್ನೊಂದಿದೆ. ಏನು, ಹೌ ಮೆನಿ ಸಿಗ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಫ್ರಮ್ 5 10 100 digits ಫಾರ್ ಕೈಂಡ್ ಆಫ್ 6 4 8. ಓಕೆ, ಸಪೋಸ್ ಅಂದರೆ ಏನು ಹೇಳ್ತಿದ್ದಾರೆ ಅವರು, ಡಿಜಿಟ್ಸ್ ನಂಬರ್ ಇದು ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಆಯಿತು. ಇಲ್ಲಿ 1 ಪುಟ್ ಮಾಡೋದು, 2 ಪುಟ್ ಮಾಡೋದು, 3 ಪುಟ್ ಮಾಡೋದು ಹೇಳಿದ್ನಲ್ಲ. 5th ಸ್ಟೆಪ್ಪಿಗೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. 10th ಸ್ಟೆಪ್ಪಿಗೆ 100 ಸ್ಟೆಪ್ಪಿಗೆ ಏನು ಬರುತ್ತೆ, ನಂಬರ್ ಆಫ್ ಸಿಗ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಓಕೆ, 5th ಸ್ಟೆಪ್ಪಿಗೆ ಏನಾಗುತ್ತೆ, ಇಲ್ಲಿ n ಇದ್ದಲ್ಲಿ 5 ಪಿಟ್ ಮಾಡಿ. 5 into 5 25 plus 1 26,
ನೆಕ್ಸ್ಟ್ ಇಲ್ಲಿ n ಇದ್ದಲ್ಲಿ 10 ಹಾಕಿ 10 × 5 50 50 + 1 51. ನೆಕ್ಸ್ಟು n ಇದ್ದಲ್ಲಿ 100 ಹಾಕಿ 100 × 5 500 500 + 1 501. ನೆಕ್ಸ್ಟ್ ಹಾಗೆ ನೀವು 5 10 100 ಇದಕ್ಕೂ ಅಪ್ಲೈ ಮಾಡಬೇಕು. ಇದು 4 ಇದ್ದದ್ದು ಏನಿತ್ತು 3n + 1 ಅಲ್ವಾ, ನೋಡಿ 3n + 1 ಅದನ್ನ ಇಲ್ಲಿ ಬರ್ಕೊ. ಇಲ್ಲಿ n ಇದ್ದಲ್ಲಿ ಏನು ಪುಟ್ ಮಾಡಬೇಕು ಇವಾಗ 5 5 × 3 15 + 1 16. ನೆಕ್ಸ್ಟ್ 10 × 3 30 30 + 1 31. ನೆಕ್ಸ್ಟ್ 100 100 × 3 300 + 1 301. ಇದೇ ಥರ ಇದೊಂದು. ಓಕೆ, ಈ ಹೇಳಿದ್ನಲ್ಲ ಅದನ್ನೇ ಇಲ್ಲಿ ಮಾಡಿದ್ದಾರೆ. ಜಸ್ಟ್ ಅಬ್ಸರ್ವ್ ಇಟ್. ವಿಡಿಯೋನ ಪೌಸ್ ಮಾಡಿ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಸ್ಟೆಪ್ ಕೊಟ್ಟಿದ್ದಾರೆ. 10th ಸ್ಟೆಪ್ ಕೊಟ್ಟಿದ್ದಾರೆ. 100th ಸ್ಟೆಪ್ ಏನಾಗುತ್ತೆ ಅಂತ ಕೇಳಿದೆ. ಅಂದರೆ ಇಲ್ಲಿ n ಇದ್ದಲ್ಲಿ 100 ಹಾಕಿ ನಿಮಗೆ ಗೊತ್ತಾಗ್ಬಿಡುತ್ತೆ. 100 × 2 200 200ಅಲ್ಲಿ -1 ಮಾಡಿದ್ರೆ 199 ಬಂದಿದೆ. ನೆಕ್ಸ್ಟ್ ಈ ಸ್ಟೆಪ್ 9th ಸ್ಟೆಪ್ 5th ಸ್ಟೆಪ್ಪು 10th ಸ್ಟೆಪ್ಪು 100th ಸ್ಟೆಪ್ ಕೇಳಿದ್ದಾರೆ. ಅಂದರೆ ಫಸ್ಟ್ 5 ಹಾಕಿ ಇಲ್ಲಿ 5 3 15 15 + 2 17 ಬಂದಿದೆ ನೋಡಿ. ನೆಕ್ಸ್ಟ್ 10th 10 × 3 30 30 + 2 32. ನೆಕ್ಸ್ಟ್ 100 100 × 3 300 300 + 2 302. ನೆಕ್ಸ್ಟ್ 5 × 4 20 20 + 1 this is 21. ನೆಕ್ಸ್ಟ್ 10 10 × 4 40 40 + 1 41. ನೆಕ್ಸ್ಟ್ 100 100 × 4 400 + 1 401. ಸೊ ಇದೇ ಥರ ಇವೆರಡನ್ನು ನೀವು ಮಾಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನಿಮಗೆಲ್ಲ ಸ್ಟೆಪ್ಸು. ವಿಡಿಯೋನ ಪೌಸ್ ಮಾಡಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತಿಲ್ಲ. ನೀವು ನೋಟ್ಸಲ್ಲಿ ಬರ್ಕೊಂಡಿದ್ದಾರಲ್ಲ ಅದನ್ನು ನೋಡಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಹಿಯರ್ ಇಸ್ ದ ಆನ್ಸರ್ಸ್. ಓಕೆ, ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಲೆಸನ್ ಕಂಪ್ಲೀಟ್ ಆಯಿತು. ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಏನು ಮಾಡಬೇಕು, ನೋಟ್ಸ್ ಕಂಪ್ಲೀಟ್ ಮಾಡಿ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು.